ಈಗ 625ಕ್ಕೆ 625 ಅಂಕ ತೆಗೆದಿರುವಂತಹ ವಿದ್ಯಾರ್ಥಿನಿ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ ಭಾವನಾ. ಹಾಯ್ ಭಾವನಾ. ಹಾಯ್ ಸರ್. ಕಂಗ್ರ್ಯಾಚುಲೇಷನ್ಸ್ ಮೊದಲಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಷ್ಟು ಖುಷಿ ಆಗ್ತಿದೆ ಭಾವನಾ ರಿಸಲ್ಟ್ ನೋಡಿ? ನನಗೆ ನಂಬಕ್ಕಾಗ್ತಿಲ್ಲ. ಓಕೆ, ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಔಟ್ ಆಫ್ ಔಟ್ ಬರುತ್ತೆ 625ಕ್ಕೆ 625 ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಎವಾಲ್ಯೂಯೇಟರ್ ಅವ್ರು ಹೆಂಗ್ ಮಾಡ್ತಾರೆ ಅನ್ನೋದು ಅದು ತುಂಬಾ ಖುಷಿ ಆಗ್ತಿದೆ. ಪೇರೆಂಟ್ಸ್ ತುಂಬಾ ಪ್ರೌಡ್ ಫೀಲ್ ಆಗ್ತಿದ್ದಾರೆ. ಓಕೆ, ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಭಾವನಾ? ಇಷ್ಟು ಬರ್ಬೋದು, ನಾನು ಇಷ್ಟು ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀನಿ, ಪರ್ಸೆಂಟೇಜ್ ಹೇಳೋದಾದ್ರೆ? ಔಟ್ ಆಫ್ ಔಟ್ ಎಕ್ಸ್ಪೆಕ್ಟೇಷನ್ ಇತ್ತು, ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ನಾನು. ಓಕೆ, 625 ಬರುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು? ಹೌದು ಸರ್. ಸರಿ, ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್ ಭಾವನಾ? ಎಷ್ಟು ಓದ್ತಾ ಇದ್ರಿ, ಯಾವ ಥರ ಪ್ರಿಪೇರ್ ಆಗಿದ್ರಿ, ಅದ್ರ ಬಗ್ಗೆ ಹೇಳಿ. ನಾವು ಎಲ್ಲೇ ಕ್ಯಾಶುವಲ್ ಆಗಿ ನಮ್ಮ ಟೀಚರ್ಸ್ ಇಂದಾನೆ ನನಗೆ ಮಾರ್ಕ್ಸ್ ಬರೋದಕ್ಕೆ ಕಾರಣ. ಅವರು ಮಾಡಿ ರಿವಿಷನ್ಸ್ ಇಂದಾನೆ ನನಗೆ ಮಾರ್ಕ್ಸ್ ಬಂತು. ಅವ್ರಿಲ್ಲ ಅಂದಿದ್ರೆ ನಾನು ತೆಗಿತಾ ಇರ್ಲಿಲ್ಲ. ಅದ್ರ ಜೊತೆ ನಮ್ಮ ಹಾರ್ಡ್ವರ್ಕುನು. ಭಾವನಾ, ನಿಮ್ಮ ಸ್ಟಡಿ ಪ್ಯಾಟರ್ನ್ ಹೇಗಿರ್ತಾ ಇತ್ತು? ಎಷ್ಟೊತ್ತು ಓದ್ತಾ ಇದ್ರಿ ಪ್ರತಿದಿನ ಎಕ್ಸಾಮ್ಸ್ಗೆ? ನಾವು 10 ವರೆಗೂ ಓದ್ತಿದ್ವಿ ಅಷ್ಟೇ, ನೈಟ್ ಟೈಮು. ಜಾಸ್ತಿ ಮಾರ್ನಿಂಗ್ ಓದ್ತಿದ್ವಿ. ಓಕೆ, ಈಗ ಇಷ್ಟು ಔಟ್ ಆಫ್ ಔಟ್ ತೆಗಿಯೋದಕ್ಕೆ ಏನು ಕಾರಣ ಆಯಿತು ಅನ್ಸುತ್ತೆ? ನಿಮ್ಮ ಪರಿಶ್ರಮ ಒಂದು, ಅದರ ಜೊತೆಗೆ ಸ್ಕೂಲಲ್ಲಿ ನಿಮಗೆ ಸಿಕ್ಕಂಥ ಪ್ರಿಪ್ರೇಷನ್ನ ಮೇಲಿನ ತುಂಬ ಪರೀಕ್ಷೆಗಳನ್ನು ಕೊಟ್ಟು ನಿಮ್ಮನ್ನು ತಯಾರು ಮಾಡಿದ್ರಾ? ಹೇಗಾಯಿತು ತಯಾರಿ ಭಾವನಾ? ಟೀಚರ್ಸ್ ಇಂದಾನೆ ಸರ್, ಅವ್ರು ಮಾಡಿದ ರಿವಿಷನ್ ಇಂದಾನೆ ನಾವು ಬಂದಿದ್ದು. ಅವ್ರು ರಿವಿಷನ್ ಮಾಡಿಲ್ಲ ಅಂದಿದ್ರೆ ನಮಗೂ ಬರ್ತಿರ್ಲಿಲ್ಲ. ಓಕೆ, ಎಕ್ಸಾಮ್ಸ್ ಎಲ್ಲ ಹೆಂಗಿತ್ತು ಈ ಸಲ? ಮತ್ತು ಎಕ್ಸಾಮ್ಸ್ ಎಲ್ಲ ಆದಮೇಲೆ ನೀವು ಬಂದು ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋವಾಗೆಲ್ಲ ಏನು ಅನಿಸ್ತಾ ಇತ್ತು? ಕರೆಕ್ಟಾಗೆ ಬರ್ದಿದ್ದೆ, ತಪ್ಪೇನು ಬರ್ದಿರ್ಲಿಲ್ಲ. ಆದರೂ ಅಲ್ಲಿ ಇಲ್ಲಿ ಪಾಯಿಂಟ್ ಮಿಸ್ ಮಾಡಿದ್ದೇನೇನೋ ಅನ್ನೋ ಫೀಲ್ ಇತ್ತು. ಬರ್ದಿದ್ದೆ ಎಲ್ಲ. ಓಕೆ ಭಾವನಾ, ನೆಕ್ಸ್ಟ್ ಏನಾಗಬೇಕು ಅಂತ ಅನ್ಕೋತಿದ್ದಾರೆ? ಯಾಕಂದರೆ ಇಷ್ಟು ಒಳ್ಳೆ ಪರ್ಸೆಂಟೇಜು ಔಟ್ ಆಫ್ ಔಟ್ ತೆಗೆದಿದ್ದಾರೆ ಭಾವನಾ. ಫ್ಯೂಚರ್ ಏನಿದೆ ಭಾವನಾ ಅವ್ರ ಪ್ಲ್ಯಾನ್ಸ್? ನಾವು MBBS ಮಾಡಬೇಕು ಅಂತ ಇದ್ದೀವಿ. ಆಲ್ ದಿ ಬೆಸ್ಟ್ ಭಾವನಾ. MBBS ಮಾಡಬೇಕು ಅಂತ ಕನಸು ಇಟ್ಕೊಂಡಿದ್ದೀರಾ. ಸೊ ರಿಸಲ್ಟ್ಸ್ ನೀವು ಗಮನಿಸ್ತಾ ಇದ್ದೀರಾ? ನಿಮ್ಮ ಸ್ಕೂಲ್ ಮೇಟ್ಸ್ ಅಥವಾ ನಿಮ್ಮ ಜೊತೆಗೆ ಓದ್ದವರು ಎಲ್ಲರದು ಒಳ್ಳೆ ರಿಸಲ್ಟ್ಸೇ ಬಂದಿದೆಯಾ? ಎಲ್ಲರದು ಬಂದಿತ್ತೆ. ಇನ್ನು 12-13 ಮೇಲೆ ಅಲ್ಲ. ಈಗ ಅಪ್ಪ ಅಮ್ಮ ಏನು ಹೇಳ್ತಾರೆ ನಿಮ್ಮ ಪರ್ಸೆಂಟೇಜ್ ನೋಡಾದ್ಮೇಲೆ? ತುಂಬಾ ಖುಷಿ ಪಡ್ತಿದ್ದಾರೆ ಸರ್. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ನಿಮ್ಮ ಮೇಲೆ? ಅವ್ರಿಗೂ ಕಾನ್ಫಿಡೆನ್ಸ್ ಇತ್ತು ಔಟ್ ಆಫ್ ಔಟ್ ಬರುತ್ತೆ ಅಂತ. ಓಕೆ, ಎಕ್ಸಾಮ್ ಬಂದ್ಮೇಲೆ ಹೇಳಿದ್ರಿ ನೀವು ಹಂಗಿದ್ರೆ ಔಟ್ ಆಫ್ ಔಟೇ ಬರುತ್ತೆ ಅಂತ? ಹೇಳಿದ್ವಿ ಸರ್. ಯೂಶುವಲಿ ಭಾವನಾ, ಈಗ ಸಬ್ಜೆಕ್ಟ್ಸಲ್ಲೆಲ್ಲ ಔಟ್ ಆಫ್ ಔಟ್ ತೊಗೊಳ್ಬೋದು, ಬಟ್ ಲ್ಯಾಂಗ್ವೇಜಸ್ಸಲ್ಲೂ ಔಟ್ ಆಫ್ ಔಟ್ ತೊಗೊಳ್ಳೋದು ಸ್ವಲ್ಪ ಕಷ್ಟ ಅಲ್ವಾ? ಗ್ರಾಮರ್ ಮಿಸ್ಟೇಕ್ಸ್ ಇರುತ್ತೆ. ಸೊ ಆ ಪ್ರಿಪ್ರೇಷನ್ಸ್ ಹೆಂಗಿತ್ತು ನಿಮ್ಮದು? ಟೀಚರ್ಸ್ ಕೊಟ್ಟಿದ್ದ ರಿವಿಷನ್ ಇಂದಾನೆ ಸರ್, ಅದು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಭಾವನಾ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.